ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಇಲ್ಲಿ ಮೆಂಟರ್ಶಿಪ್ಗೆ ಮತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಜಾಯ್ನ್ ಆಗಿದ್ದು ಟೆಕ್ನಿಕಲ್ಗೆ. ಸ್ಟಾಕ್ ಮಾರ್ಕೆಟಲ್ಲಿ ಏನೋ ಕಲಿಯೋಣ ಅಂತೇಳಿ ಬಂದಿದ್ದು. ನಾನು ಟೆಕ್ನಿಕಲ್ಗೆ ಫಸ್ಟ್ ಜಾಯ್ನ್ ಆದೆ. ಅದಾದಮೇಲೆ ಇನ್ನೂ ಕಲಿಯೋದು ತುಂಬ ಇದೆ ಅಂತೇಳಿ ಗೊತ್ತಾಗಿ ಮೆಂಟರ್ಶಿಪ್ಗೆ ಜಾಯ್ನ್ ಆದೆ. ಟೆಕ್ನಿಕಲ್ ಇರಬೇಕಾದ್ರೆ ಯಾವುದೇ ರೀತಿ ನಾನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಆಫ್ಟರ್ ಮೆಂಟರ್ಶಿಪ್ಗೆ ಜಾಯ್ನ್ ಆಗಿ 1 ಮಂತು ನಾನು ಸುಮ್ಮನೆ ನೋಡ್ತಾನೆ ಇದ್ದೆ. ಯಾವುದೇ ರೀತಿ ಇನ್ವೆಸ್ಟ್ ಮಾಡೋಕ್ಕೂ ಹೋಗಲಿಲ್ಲ. ಜುಲೈ ಮಂತಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು. ಮೆಂಟರ್ಶಿಪ್ ಜಾಯ್ನ್ ಆಗಿ 1 ಮಂತ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದು. ಜುಲೈ ಮಂತಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು. ನೋಡ್ಬೋದು ನನ್ನ ಪೇ ಆ್ಯಂಡ್ ಎಲ್ಲು. ಸೊ ಸ್ಟಾರ್ಟಿಂಗ್ 3 ಡೇಸ್ ಲಾಸಲ್ಲೇ ಇದ್ದೀನಿ. ಅದಾದಮೇಲೆ ಪ್ರಾಫಿಟಲ್ಲಿ ಜಸ್ಟ್ 6 ಡೇಸಲ್ಲೇ ನಾನು ಕಳೆದಿರೋ ಅಮೌಂಟು ಮತ್ತು ನಾನು ಪೇ ಮಾಡಿರೋ ಫೀಸು ಎಲ್ಲನೂ ಸೇರಿ ರಿಕವರಿ ಮಾಡಿದ್ದೀನಿ. ಇದು ಜಸ್ಟ್ 6 ಡೇಸಲ್ಲೇ ನೋಡ್ಬೋದು ನೀವೇನೆ. 1ರಿಂದ 3ನೇ ತಾರೀಕುವರೆಗೂ ಲಾಸಲ್ಲೇ ಇದ್ದೀನಿ. ಅದಾದಮೇಲೆ 6 ಡೇಸಲ್ಲಿ ನಾನು ಲಾಸ್ ರಿಕವರಿ ಮಾಡಿದ್ದೀನಿ. ಮತ್ತು ಇವತ್ತು ಇಂಟ್ರಾಡೇ ಮಾಡಿ 11,000 ರೂಪಾಯಿ ಪ್ರಾಫಿಟ್ ಸಹ ಮಾಡಿದ್ದೀನಿ. ಸೊ ಇಲ್ಲಿ ಬಂದು ಕಲಿಯೋದು ತುಂಬಾ ಇದೆ. ನಾನು ಇನ್ನೂ ಕಲಿತಾನೇ ಇದ್ದೀನಿ. ನಾನು ಇನ್ನೂ ಕಲಿಯೋದು ತುಂಬ ಇದೆ ಅಂತ ನನಗೂ ಗೊತ್ತು. ಸೊ ನೀವು ಯಾರಾದರೂ ತುಂಬ ಕಲಿಬೇಕು, ಇನ್ನೂ ಏನೋ ನಾಲೆಡ್ಜ್ ಬೇಕು ಅನ್ನೋರು ಬಂದು ಇಲ್ಲಿ ಕಲಿಬೋದು. ಇಲ್ಲಿರೋ ಎಲ್ಲ ಟೀಚಿಂಗ್ ಸ್ಟಾಫು ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ನಿಮ್ಗೆ ಏನು ಬೇಕೇ ಆಗಲಿ, ನಿಮ್ಗೆ ಏನೇ ಆಗಲಿ, ಏನೇ ಡೌಟ್ ಇದ್ರೂ ಪರ್ಸ್ನಲಾಗಿ ಬೇಕಂದ್ರೂ ಕೂತು ನಿಮಗೆ ಡೌಟ್ ಕ್ಲಿಯರ್ ಮಾಡಿಸ್ಕೊಡ್ತಾರೆ. ಇದರಲ್ಲಿ ಯಾವುದೇ ರೀತಿ ಡೌಟ್ ಇರಲ್ಲ. ನೀವು ಪೇ ಮಾಡೋ ಫೀಸ್ಗೆ ಇದು ವರ್ತ್ 100% ಹೇಳಲ್ಲ, 200% ವರ್ತ್ ಇದೆ ನೀವು ಪೇ ಮಾಡೋ ಫೀಸ್ಗೆ. ಫ್ರೆಂಡ್ಸ್, ನಾನು ಜಾಯ್ನ್ ಆಗಬೇಕಾಗಿದ್ದು ಬೇರೆ ಅಕಾಡೆಮಿಗೆ. ಇದು ನಮ್ಮ ಒಂದು ಫ್ರೆಂಡ್ ಕಡೆಯಿಂದ ರೆಫರ್ ಆಯಿತು. ಹರೀಶ್ ಟ್ರೇಡಿಂಗ್ ಅಕಾಡೆಮಿ ಅಂತ ಹೇಳಿ ಒಂದಿದೆ, ನೋಡಿ ಚೆನ್ನಾಗಿದೆ ಅಂತ. ಸೊ ನಾನು ಬರೋದು ಸರ್ಜಾಪುರದಿಂದ. ನನಗೆ ನಿಯರ್ಲಿ ಪರ್ ಡೇಗೆ 40 ಕಿಲೋಮೀಟ್ರ್, ಒಂದು ಸೈಡೇ ನನಗೆ 40 ಕಿಲೋಮೀಟ್ರ್ ಆಗುತ್ತೆ. ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೀನಿ. ನನಗೇನು ಕಷ್ಟ ಅನ್ನಿಸ್ತಾ ಇಲ್ಲ. ಕಷ್ಟ ಆದರೂ ಪರವಾಗಿಲ್ಲ, ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇದೆ. ಅದೇ ರೀತಿ ನಮ್ಗೆ ಇಲ್ಲಿ ಹರೀಶ್ ಸರ್ ಆಗಲಿ, ಮಧು ಸರ್ ಆಗಲಿ, ಶಂತನ್ ಸರ್ ಆಗಲಿ, ಕುಮಾರ್ ಸರ್ ಆಗಲಿ, ಮೋಹನ್ ಆಗಲಿ, ಸಚಿನ್ ಆಗಲಿ, ಎಲ್ಲರೂ ಅದೇ ರೀತಿ ಸಪೋರ್ಟು ಮಾಡ್ತಿದ್ದಾರೆ. ಸೊ ಬಂದು ಕಲಿಯೋದಕ್ಕೆ ಒಂದು ಒಳ್ಳೆ ಪ್ಲೇಸ್, ಅದು ನಮ್ಮ ಬೆಂಗಳೂರಲ್ಲಿ ಅಂತ ಹೇಳಬೇಕಾದ್ರೆ ಇದು ಒಂದು ಒಳ್ಳೆ ಪ್ಲೇಸ್ ಅಂತ ನನ್ನ ಅನಿಸಿಕೆ.